ಪಿ. ಲಂಕೇಶರ ಸಮಗ್ರ ಕಥೆಗಳು ಆಕರದಿಂದ ಆರಿಸಲಾದ ಮುಟ್ಟಿಸಿಕೊಂಡವನು ಎಂಬ ಕಥೆಯಲ್ಲಿ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಉಳಿಮೆ ಮಾಡುವುದನ್ನು 4 ದಿನ ತಡಮಾಡಿದ್ದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೋಗ ಇಟ್ಟೊಡನೆ ಮಲಗಿ ಬಿಡುತ್ತದೆ, ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿ ಬಿಡುವ ಸೂಚನೆಗಳಿವೆ. ಅದರಿಂದ ಅವೆರಡನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಶಿವನೂರು ಮಠ ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನುತ್ತೊಡಗಿದೆ. ಅಲ್ಲದೆ ಇಂಥ ಸಮಯದಲ್ಲಿ ಅವನ ಎಡಗಣ್ಣಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ನೋವು ಹೆಚ್ಚಾಯಿತು. ಮೊದಮೊದಲು ಕಣ್ಣು ಬೇನೆ ಇರಬಹುದು ಎಂದು ತಿಳಿದ, ಆದರೆ ಕಣ್ಣು ಕೆಂಪಾಗಲಿಲ್ಲ. ಕಣ್ಣ ಸುತ್ತು ನೋವು ಮಾತ್ರ ಹೆಚ್ಚಾಗಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವರಿಗೂ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೆಯ ಮಾತಾಡಿ ಧೈರ್ಯ ತುಂಬಿ ಹಚ್ಚಿಕೊಳ್ಳಲು ಒಂದು ಮುಲಾಮು ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗ ಹಲವು ದಿನ ಮುಲಾಮು ಹಚ್ಚಿಕೊಂಡು ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟರೂ ಕಣ್ಣು ನೋವು ಮತ್ತು ಮಂದ ಸ್ಥಿತಿ ಕಡಿಮೆಯಾಗಲಿಲ್ಲ. ನಂತರ ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪರವರಿಂದ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡ. 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದೆಂದು ಅವರು ಎಚ್ಚರಿಕೆ ನೀಡಿದ್ದರು. ಆದರೆ ಅವನು ಮನೆಗೆ ಹೋದ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ದೊಡ್ಡ ರಾದಾಂತವನ್ನೇ ಮಾಡಿದಳು. ಆಕೆಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿತ್ತು. ಈಗ ತನ್ನ ಮತ್ತು ತಿಮ್ಮಪ್ಪನ ನಡುವಿನ ಸಂಬಂಧ ಬೇರೆ ಏರಕದಲ್ಲಿ ಹೋಗುತ್ತಿರುವಂತೆ ಕಾಣತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತೆಂದು ಅನಿಸಿತು. ತನ್ನ ಆಳತನದಲ್ಲಿ ಏನೋ ಕಮ್ಮಿಯಾದಂತೆ ಅವನಿಗೆ ಅನಿಸಿತು. ಇದರಿಂದಾಗಿ ನೊಂದುಕೊಂಡ ಈ ವಿಷಯ ಯಾರಿಗೂ ಹೇಳಬಾರದೆಂದು ತೀರ್ಮಾನಿಸಿದ್ದ ಸಿದ್ಲಿಂಗಿ ಕೂಡ ಒಪ್ಪಿದ್ದಳು. ತಿಮ್ಮಪ್ಪನವರ ಹಿತವಚನ ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಆದುದರಿಂದ ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸಲಿಲ್ಲ. ಸೂತಕ ಕಳೆದುಕೊಳ್ಳಲು ಸ್ನಾನ ಮಾಡಿದ. ಬಸಲಿಂಗ ಸ್ನಾನ ಮಾಡಿದರಿಂದ ಆಪರೇಷನ್ ಮಾಡಿದ ಕಣ್ಣಿನಲ್ಲಿ ನೋವು ಶುರುವಾಗಿತ್ತು. ಯಾವ ವೈದ್ಯರ ಬಳಿ ಹೋದರೂ ಸರಿ ಹೋಗುತ್ತಿರಲಿಲ್ಲ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ಹೆಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿ ಎಂದು ಹೇಳಿದ. ಅದಕ್ಕೆ ಡಾಕ್ಟರ್ ತಿಮ್ಮಪ್ಪ ಆಪರೇಷನ್ ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿ ಗಾಯಕ್ಕೆ ಔಷಧಿ ನೀಡಿದ್ದರು. ಇದರಿಂದ ಬಸಲಿಂಗನಿಗೆ ಸಿಟ್ಟು ಬಂದಿತು. ತನ್ನ ಜಾತಿ ಕೆಡಿಸಿದ್ದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯತೆ ಬೆಳೆಸಿಕೊಳ್ಳುತ್ತಿರುವಂತೆ ಅನಿಸಿತು. ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಅವರೇ ಕಾರಣ ಎಂದು ತಿಳಿದು ತನ್ನ ಬಲ್ಲವರ ಮುಂದೆ ತಿಮ್ಮಪ್ಪರವರನ್ನು ಟೀಕಿಸಿದ. ಇಲ್ಲದ್ನೆಲ್ಲ ಹೇಳಿದ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯವನ್ನು ತಿರುಚಿ ಹೇಳಿದ. ಹೇಳುತ್ತಾ ಹೋದಂತೆ ತಾನು ಕಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಬಸಲಿಂಗನ ಎಡಗಣ್ಣು ಹೋಯಿತು. ಬಲಗಣ್ಣಿನ ನೋವು ಆರಂಭವಾದಾಗ ತಿಮ್ಮಪ್ಪನವರ ಬಿಟ್ಟು ಯಾವ ವೈದ್ಯರಲ್ಲಿ ಅಲೆದರೂ ಕಡಿಮೆ ಆಗಲಿಲ್ಲ. ಅನಿವಾರ್ಯವಾಗಿ ತಿಮ್ಮಪ್ಪನವರಲ್ಲಿ ಹೋದಾಗ ಅವರು ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲು ಹೇಳಿದ್ದರು. ಅವರ ಬಳಿ ಹೋದಾಗ ತಿಮ್ಮಪ್ಪನವರಂತಹ ಪ್ರಾಮಾಣಿಕ ಪ್ರತಿಭಾವಂತ ವೈದ್ಯರಿಂದಾಗದ ಕೆಲಸ ನನ್ನಿಂದಾಗದು ಎಂದು ಹೇಳಿದರು. ಆಗ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಯಿತು. ದೈಹಿಕ ನೋವನ್ನು ಮೀರಿದ ಮಾನಸಿಕ ನೋವು ಅವನನ್ನು ತುಂಬತೊಡಗಿತು. ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ತನ್ನ ಹೊಲ ಎತ್ತುಗಳು, ತನ್ನ ಗದ್ದೆಯ ಪಕ್ಕದಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವು ಎಲ್ಲಾ ನೆನಪಾದವು. ಈ ಎಲ್ಲಾ ಕಾರಣಗಳಿಂದ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ನೇರವಾಗಿ ಹೋಗುವ ನಿರ್ಧಾರ ಮಾಡಿದ. ಕೊನೆಗೆ ಬಸಲಿಂಗ ತನ್ನ ಸುಳ್ಳುಗಳಿಂದ ಮುಕ್ತನಾದನು.